ರಾಜ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ರಾಜಕಾರಣದ ಬೆಳವಣಿಗೆಗಳು ನಡೀತಾ ಇರುವಂತದನ್ನ ಗಮನಿಸ್ತಾ ಇದ್ದಾರೆ. ಒಬ್ರು ಇನ್ನೊಬ್ಬರನ್ನ ಸೋಲಿಸಲಿಕ್ಕೆ, ಒಂದು ಪಕ್ಷ ಇನ್ನೊಂದು ಪಕ್ಷವನ್ನ ಸೋಲಿಸಲಿಕ್ಕೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಾತು ಸಾಕಷ್ಟು ಚರ್ಚೆಗೀಡಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಬಿಎಸ್ವೈ ಪಶ್ಚಾತ್ತಾಪದ ನುಡಿ, ಕೆಜೆಪಿ ಕಟ್ಟಿ ದೊಡ್ಡ ಅಪರಾಧ ಮಾಡಿದ್ದೆ ಅಂತ ಮಾತನಾಡಿದ್ದಾರೆ ಯಡಿಯೂರಪ್ಪನವರು. ಈ ಬಗ್ಗೆ ರಾಜ್ಯದ ಜನರ ಬಳಿ ಕ್ಷಮೆಯನ್ನ ಕೇಳಿದ್ದೇನೆ ಅಂತ ಕೂಡ ಬಿಎಸ್ವೈ ಮಾತನಾಡಿದ್ರು. ಶೆಟ್ಟರ್ ರೀತಿ ಕಾಂಗ್ರೆಸ್ ಸೇರುವಂತ ಕೆಲಸವನ್ನ ಮಾಡಿಲ್ಲ, ಶೆಟ್ಟರ್ ನಮ್ಮ ಪಕ್ಷಕ್ಕೆ ದ್ರೋಹವನ್ನ ಮಾಡಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ಗೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿದ್ರು ಬಿಎಸ್ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ದಂಥವ್ರು. ಅದಾದ್ಮೇಲೆ ಕೆಜೆಪಿ ಕಟ್ಟಿದಂತ ಸಂದರ್ಭದಲ್ಲಿ ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ ಅಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ರು. ಬಿಕಾಸ್ 10% ಅಷ್ಟು ಮತಗಳಿಕೆಯನ್ನ ಪಡ್ಕೊಂಡಿತ್ತು ಕೆಜೆಪಿ ಪಕ್ಷ. ಯಡಿಯೂರಪ್ಪನವರು ಪಶ್ಚಾತ್ತಾಪದ ಬಗ್ಗೆ ಮಾತನಾಡಿದಾರಲ್ಲ, ಏನ್ ಮಾತನಾಡಿದ್ರು ಅಂತ ಫಸ್ಟ್ ಕೇಳ್ಕೊಬಾರ. 100% ಯಶಸ್ವಿ ಆಗ್ತೀವಿ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದವ್ರಿಗೆ ಜನ ಕ್ಷಮಿಸೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ನಾವು ಯಾವುದೂ ಅನ್ಯಾಯ ಮಾಡಿರಲಿಲ್ಲ, ಅವ್ರಿಗೆ ಎಲ್ಲ ಸ್ಥಾನಮಾನಗಳು ಕೊಟ್ಟಿದ್ದು. ಆದರೂ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ, ಅದು ತಕ್ಕಪಾಠ ಕಲಿಸಿ ಅಂತ ಹೇಳಿಲ್ಲ. ಹೌದಣ್ಣ, ಹೋಗಿದ್ದೆ, ದೊಡ್ಡ ಅಪರಾಧ ಅಂತೇಳಿ ಕ್ಷಮಾಪಣೆಯನ್ನು ಕೇಳಿದ್ದೆ. ನಾನು ಕಾಂಗ್ರೆಸ್ ಹೋಗಿರಲಿಲ್ವಲ್ಲ, ಶೆಟ್ರಂತೆ ಅಲ್ವಾ? ಅವರು ಮುಂದೆ ಏನಾದರೂ ಬಿಜೆಪಿ ಬರ್ಬೋದಾ ಈಗ ಪಶ್ಚಾತ್ತಾಪ ಆಗಿ? ಆ ಪ್ರಶ್ನೆನೇ 100% ಇದ್ರ ಬಗ್ಗೆನೇ ಚರ್ಚೆಯನ್ನ ಮಾಡೋಣ. ರೌಂಡ್ ಟೇಬಲ್ ನಲ್ಲಿ ಚುನಾವಣಾ ಚದುರಂಗದಲ್ಲಿ ನಮ್ಮ ಜೊತೆ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತುವಳ್ಳಿ ಇದ್ದಾರೆ. ಹಾಗೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತ. ಮಧು, ಇಲ್ಲಿ ಯಡಿಯೂರಪ್ಪನವರು ಪಶ್ಚಾತ್ತಾಪದ ಮಾತು ಅಂತ ಹೇಳ್ಬೇಕಾ ಅಥವಾ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿತ್ತು ಯಡಿಯೂರಪ್ಪನವ್ರಿಗೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬೇಕಾ ಅಂತ? ಬಿಕಾಸ್ ಜಗದೀಶ್ ಶೆಟ್ಟರ್ ಅವರು ಬಿಟ್ಟಂತ ಸಂದರ್ಭದಲ್ಲಿ ಹೇಳಿದ್ದು ಅದೇನೆ, ಯಡಿಯೂರಪ್ಪನವ್ರು ಬಿಟ್ಟಿರಲಿಲ್ವಾ, ಅವರಿಗೆಲ್ಲ ಸ್ಥಾನಮಾನ ಕೊಟ್ಟಿರಲಿಲ್ವಾ ಅಂತ ಮಾತನಾಡಿದ್ರು. ಹೇಗೆ ನೋಡ್ಬೋದು ಇದನ್ನ ಅಂತ? ಈ ಕ್ಷಣದ ಅನಿವಾರ್ಯತೆ, ಯಾಕಂದರೆ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಬಿ ಎಲ್ ಸಂತೋಷ್ ಅವರು ಭೇಟಿಯಾದ ನಂತರ ಏನು ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಹೋಗಿ ಸಭೆಯನ್ನು ಮಾಡಿ ರಕ್ತದಲ್ಲಿ ಬರ್ಕೊಡ್ತೀನಿ, ಅವರ ಸೋಲು ನಿಶ್ಚಯ, ಇದು ನನ್ನ ಜವಾಬ್ದಾರಿ ಅನ್ನೋ ರೀತಿ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪವನ್ನು ಸಮರ್ಥಿಸ್ಕೊಡ್ಬೇಕಲ್ಲ. ಸಮರ್ಥನೀಯ ಹಾದಿಯಲ್ಲಿ ಪ್ರಶ್ನೆಗಳು ಬಂದಾಗ ನೀವು KJPಯನ್ನು ಕಟ್ಟಿರಲಿಲ್ವಾ ಅನ್ನೋದು ಮೊದಲ ಮತ್ತು ಸಹಜ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಹೌದು ನನಗೆ ವಿಷಾದ ಇತ್ತು, ಬೇಜಾರಿದೆ ಅಂತ ಪಶ್ಚಾತ್ತಾಪದ ಮಾತನ್ನು ಇವತ್ತು ಹೇಳ್ತಾರೆ. ಆದರೆ ಇದೇ ಯಡಿಯೂರಪ್ಪನವರ ಕುರಿತು ಕುಮಾರಸ್ವಾಮಿ ಅವರು ಪದೇ ಪದೇ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ರಾಜ್ಯ ರಾಜಕಾರಣದ ಕಳೆದ ಒಂದು 10 ವರ್ಷದಿಂದ ನೀವೆಲ್ಲ ನೋಡಿರ್ತೀರ, ಎಲ್ಲರೂ ಕೂಡ ನೋಡಿರ್ತಾರೆ. ಇವರು ಒಂದಷ್ಟು MLAಗಳ ಜೊತೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು, ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಂಬಿಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಅಥವಾ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಆಶಯಗಳಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಅನ್ನೋಂಥದ್ದನ್ನು ಆನ್ ರೆಕಾರ್ಡ್ ಸದನದಲ್ಲಿ ಕೂಡ ಹೇಳಿದ್ದಾರೆ. ಸೊ ಅದನ್ನ ಡಿಫೆಂಡ್ ಮಾಡ್ಬೋದು, ಡಿಸ್ಪ್ಯೂಟ್ ಮಾಡ್ಬೋದು ಯಡಿಯೂರಪ್ಪನವರು, ಅದು ಅವರ ವೈಯಕ್ತಿಕ ವಿಚಾರ. ಹೇಳಿಕೆಯನ್ನು ಇವತ್ತರೂ ಕೂಡ ಅಲ್ಲಗೆಳೆದಿಲ್ಲ, ಆಯ್ತಾ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಏನು ಶೆಟ್ಟರ್ ಅವರ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರಲ್ಲ, ನಾನೇನು ಕಾಂಗ್ರೆಸ್ಗೆ ಹೋಗಿಲ್ಲ ಅಂತ. ಅಫ್ಕೋರ್ಸ್ ಸೈದ್ಧಾಂತಿಕವಾಗಿ ಭಿನ್ನ ಪಕ್ಷ, ಓಕೆ. ಅವತ್ತಿನ ಪರಿಸ್ಥಿತಿ ಏನಿತ್ತು, ಇವರು KJP ಕಟ್ಟೋದಕ್ಕೆ ಕಾರಣಗಳಿತ್ತು. ಮತ್ತು KJP ಕಟ್ಟಿದಾಗ ಶೆಟ್ಟರ್ ಅವ್ರನ್ನ ಇವತ್ತೇನು ಸೋಲ್ಸ ಮಾತಾಡ್ತಿದಾರಲ್ಲ, ಅವತ್ತು ಕೂಡ ಶೆಟ್ಟರ್ ಅವರು ಇವರ ವಿರೋಧಿ ಪಾಳ್ಯದಲ್ಲೇ ಇದ್ರು. ಅನಂತಕುಮಾರ್ ಅವ್ರ ಸಹಾಯವರೆಗೂ ಕೂಡ, ಇನ್ ದ ಸೆನ್ಸ್ ಅನಂತಕುಮಾರ್ ಅವರ ಯುಗಾಂತ್ಯ ಆಗೋವರೆಗೂ ಕೂಡ BJPನಲ್ಲಿ ಇವರು ಸ್ಪೀಕರ್ ಆಗಿದ್ದಕ್ಕೆ ಕಾರಣ ಏನು? ಇದೇ ಯಡಿಯೂರಪ್ಪನವರು. ಅದೇ ಸ್ಪೀಕರ್ ಆಗಿದ್ದಂಥ ಅವಧಿಯಲ್ಲಿ ಬಂಡಾಯ ಇದ್ದಂಥ ಸಮಯದಲ್ಲಿ ದೆಹಲಿಯಲ್ಲಿ ಕೋಆರ್ಡಿನೇಟ್ ಮಾಡಿದ್ರು ರೆಡ್ಡಿ ಅವ್ರ ಟೀಮನ್ನು ಎಲ್ಲವನ್ನು ಕೂಡ. ಯಾರು ಅಂತ ಗೊತ್ತಿದೆ ರಾಜ್ಯ ರಾಜಕಾರಣದಲ್ಲಿ? ಇದೇ ಅನಂತಕುಮಾರ್, ಯಡಿಯೂರಪ್ಪ, ಇದೇ ಅನಂತಕುಮಾರ್ ಮತ್ತು ಶೆಟ್ಟರ್ ಮತ್ತು ಈಶ್ವರಪ್ಪ, ಈ ತಂಡ. ಸೊ ಆ ಬೇಜಾರು ಕೂಡ ಅವ್ರಿಗಿದೆ. ಅವರನ್ನ ಸ್ಪೀಕರ್ ಮಾಡಿದ್ದು ಮತ್ತು ಸಂಪುಟದೊಳಗಡೆ ಬಿಟ್ಕೊಳ್ಳದೇ ಇರೋದಕ್ಕೂ ಕೂಡ ಕಾರಣ ಏನಂತ ಗೊತ್ತಿದೆ. ಇದೊಂಥರ ಸ್ನೇಹ ಸಮರದ ಸಂಬಂಧ. ಆದರೆ ಇತ್ತೀಚೆಗೆ ಅನಂತಕುಮಾರ್ ಅವರ ನಂತರ ಇವರು ಯಡಿಯೂರಪ್ಪನವರ ಏನೋ ಪದೇ ಪದೇ ಅವರ ಬಳಿ ಹೋಗುವಂಥದ್ದು, ಮತ್ತು ಬೊಮ್ಮಾಯಿ ಅವರು CM ಆದಮೇಲೆ, ಅದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಇವತ್ತೇನು ಅವ್ರು ರಕ್ತದಲ್ಲಿ ಬರ್ಕೊಡ್ತೀನಿ, ನಾನು ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದೇ ಒಂದು ಪರಿಸ್ಥಿತಿ ಅವತ್ತು ಇತ್ತು. ಆದರೆ ಅವತ್ತ್ಯಾಕೆ ಆಗಲಿಲ್ಲ? ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ನೋಡಬೇಕು. ಶೆಟ್ಟರ್ ಅವರು ಗೆದ್ದು ಬಿಡ್ತಾರೆ ಅಂತ ಹೇಳ್ತಿಲ್ಲ, ಅಥವಾ ಅವರು ಗೆಲ್ಲೋದೆಷ್ಟು ಕಷ್ಟ ಇದೆ, ಸೋಲ್ಸೋದು ಕೂಡ ಅಷ್ಟು ಕಷ್ಟ ಇದೆ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಅಂದರೆ ಆ್ಯಸ್ ಎ ಗ್ರೌಂಡ್ ರಿಪೋರ್ಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವರ ಪರಿಸ್ಥಿತಿಯಲ್ಲಿ, ಈಶ್ವರಪ್ಪನವರ ಕ್ಷೇತ್ರದಲ್ಲಿ ಪಟೇಲರಿಗೂ ಗೊತ್ತಿದೆ, ಇವರ ಮಾತನ್ನ ಕೇಳುವಂತ ಲಿಂಗಾಯತ ಸಮುದಾಯ ಇತ್ತು ಆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಅಲ್ಲಿ KJPಯ ವಿಭಜನೆ ಏನಾಯ್ತು, BJPಯಿಂದ ಈಶ್ವರಪ್ಪ ಅವರ ಸೋಲಿ ಕಾರಣ ಆಯ್ತು. ಅದೇ ಸೋಲು ಇಲ್ಲೂ ಕೂಡ ಆಗ್ಬೋದಿತ್ತಲ್ಲ ಸೆಂಟ್ರಲ್ ಅಲ್ಲಿ. ಸೊ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೊಂದು ಮತ ಬ್ಯಾಂಕ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಆದ್ರೆ ಆ ಮತ ಬ್ಯಾಂಕ್ ಜೊತೆಗೆ ಕಾಂಗ್ರೆಸ್ ಕೂಡ ಸೇರ್ಕೊಂಡಿರೋದ್ರಿಂದ ಈಕ್ವೇಷನ್ ಏನಾಗುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಇರುವಂತ ಕುತೂಹಲ. ಯಾಕಂದ್ರೆ ಇಡೀ ಒಮ್ಮುಖವಾಗಿ ರಾಷ್ಟ್ರೀಯ ನಾಯಕರಿಂದ ಸ್ಥಳೀಯ ಕೇಡರ್ವರೆಗೆ ಎಲ್ಲರೂ ಕೂಡ ಶೆಟ್ಟರ್ ವಿರುದ್ಧ
ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಪ್ರವಾಹೋಪಾದಿಯಲ್ಲಿ ಬರ್ತಾ ಇರುವಂತ ಒಂದು ವಿರೋಧವನ್ನ ಹೇಗೆ ಗೆದ್ದು ಬರ್ತಾರೆ ಅನ್ನೋದು ಸೆಕೆಂಡ್ರಿ. ಆದರೆ ಪಕ್ಷ ಸೇರ್ಪಡೆ, ಪಕ್ಷಾಂತರ ಮತ್ತು ಪಕ್ಷ ವಿಭಜನೆ ಬಗ್ಗೆ ಏನು ಪಶ್ಚಾತ್ತಾಪದ ಮಾತಾಡ್ತಾ ಇದಾರಲ್ಲ, ಇದೇ ಮಾತು 6 ತಿಂಗಳ ಹಿಂದೆ ಪಕ್ಷದ ಒಳಗಿದ್ರು ಕೂಡ ಏನಿತ್ತು ಅವ್ರ ಪರಿಸ್ಥಿತಿ, ಏನಿರಲಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಫರ್ದರ್ ಓವರ್ ಟು ಪಟೇಲ್ರ ಈಗ ಮಾಸ್ ಲೀಡರ್ ಆಗಿದ್ದಂಥವ್ರು ಅಂದ್ರೆ ಇವರು ನಮ್ಮ ಯಡಿಯೂರಪ್ಪನವರು ಇಲ್ಲಿ 2008ರಲ್ಲಿ ಅಧಿಕಾರಕ್ಕೆ ಬಂದ್ರು, ಹೌದು. ಆದರೆ ಯಡಿಯೂರಪ್ಪನವರ ಶಕ್ತಿ ಏನು ಅಂತ ಪ್ರೂವ್ ಮಾಡುವಂತ ಮತ್ತೊಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು BSYಗೆ. KJP ಕಟ್ಟಿದ್ರು 10% ಓಟನ್ನು ತೆಗೆದುಕೊಳ್ಳುವಂಥದ್ದು ಈಸಿ ಅಲ್ವೇ ಅಲ್ಲ. ಸುಮಾರು 35 ಕ್ಷೇತ್ರಗಳಲ್ಲಿ ಜಸ್ಟ್ 2-3 ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದು. ಅಕಸ್ಮಾತ್ ಆ ಕ್ಷೇತ್ರಗಳನ್ನ ಗೆದ್ಬಿಟ್ಟಿದ್ರೆ ಅವತ್ತು ಕಿಂಗ್ ಮೇಕರ್ ಆಗಿರೋರು. ಬಟ್ ಇವತ್ತು ಯಡಿಯೂರಪ್ಪನವರ ಈ ಮಾತಿಗೆ ಮೋಸ್ಟ್ ಪ್ರಾಬಬ್ಲಿ ಜಗದೀಶ್ ಶೆಟ್ಟರ್ ಅವರು ಪಕ್ಷೇತರವಾಗಿ ನಿಂತಿದ್ರು ಪರವಾಗಿರ್ಲಿಲ್ಲ, ಬಟ್ ಕಾಂಗ್ರೆಸ್ಗೆ ಹೋಗಿದ್ದಂತ ಕಾರಣಕ್ಕೋಸ್ಕರನೇ ಈ ಹೇಳಿಕೆ ಬಂತು ಅಂತ ನೀವು ಹೇಗೆ ನೋಡ್ತೀರಾ? ನಿಮಗೆ ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಯಾರು ಶತ್ರುರಲ್ಲ, ಯಾರು ಮಿತ್ರರಲ್ಲ. ಯಾರಾದ್ರೂ ನಂಬಿದ್ರ 86ನೇ ವಯಸ್ಸಿನಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ ಸರಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದು. ಯಾವ SM ಕೃಷ್ಣರವರು ಅವರ ಇಡೀ ಜೀವಮಾನವಿಡೀ BJPಯನ್ನು ವಿರೋಧ ಮಾಡ್ಕೊಂಡು BJP ವಿರುದ್ಧದ ಹೋರಾಟವನ್ನು ಮಾಡ್ಕೊಂಡು ಬಂದರೆ 86ನೇ ವಯಸ್ಸಿಗೆ ಹೋಗ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಧಿಕಾರ ಮತ್ತು KJP ಕಟ್ಟಿದ ಸಂದರ್ಭ ಬೇರೆ. ಅವತ್ತು ಇವರು ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಇವರೇ ಸ್ವಂತ ಒಂದು ಪಕ್ಷವನ್ನ ಕಟ್ಟಿ BJPಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕಾಗಿತ್ತು. ಅದನ್ನು ಅವರು ಪರೋಕ್ಷವಾಗಿ ತೋರಿಸಿದ್ರು. ಇಲ್ಲೊಂದು ಕಡೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ನಾನೊಂದು 30 ಸೀಟು 40 ಸೀಟು ಬರ್ತೀನಿ ಅಂತ ಅನ್ಕೊಂಡಿದ್ರು. ಆದರೆ ಜನ BJPನ ಸೋಲಿಸಿದ್ರು. ಆದ್ರೆ ಅಟ್ ದ ಸೇಮ್ ಟೈಮ್ ಇವರು 5 ಸ್ಥಾನದ ಮೇಲೆ ಬರೋಕ್ಕಾಗಲೇ ಇಲ್ಲ. ಮತ್ತೆ ಪಟೇಲ್ರು ಒಪ್ಪೋದೇನು, ಆಫ್ ದ ರೆಕಾರ್ಡ್ ಒಂದು ಮಾತು ಇದೆ. ಅವತ್ತಿನ UPA ಆಡಳಿತಾವಧಿಯಲ್ಲಿ ಇವ್ರ ವಿರುದ್ಧ ಏನು ಬೆನ್ನು ಬಿದ್ದಿತ್ತು ಪ್ರಕರಣಗಳು, ಅದರಲ್ಲಿ ಸ್ವಲ್ಪ ಸಡಿಲಿಕೆ ಸಿಗಬೇಕು ಅಂತಂದ್ರೆ ಇವರು ಪಕ್ಷ ಒಡಿಬೇಕು ಅನ್ನೋ ಒತ್ತಡ ಕೂಡ ಸೃಷ್ಟಿಯಾಗಿತ್ತು BJPಯ ಮೇಲೆ ಅಥವಾ ಇವ್ರ ಮೇಲೆ, BJP ಒಳಗೆ ಅನ್ನೋಂತ ಒಂದು ಮಾತಿದೆ. ಅದು ನಿಜವಾದ ಸುಳ್ಳ ಗೊತ್ತಿಲ್ಲ, ಒಂದು ಜನಜನಿತವಾಗಿರುವಂತ ಮಾತು. ಆಮೇಲೆ ಜಗದೀಶ್ ಶೆಟ್ಟರ್ ಅವರಿಗೆ ಆಪ್ಷನ್ಸ್ ಇಲ್ಲ. ಅವ್ರಿಗೆ ಹೊಸ ಪಕ್ಷ ಕಟ್ಟ ಆಪ್ಷನ್ಸ್ ಇಲ್ಲ. ಆಮೇಲೆ ಅವರು ಪಕ್ಷೇತರವಾಗಿ ನಿಂತರೂ ಕಷ್ಟ. ಯಾಕಂದ್ರೆ ಪಕ್ಷೇತರ ನಿಂತರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ, ನಿಮ್ಮವರು 25,000 ಹೋಟೆಲ್ ಗೆದ್ದಿರುವಂಥದ್ದು. ಆದರೆ ಅವರಿಗೆ ಒಂದು ಬಲ ಬೇಕಿತ್ತು. ಸದ್ಯಕ್ಕೆ ಯಾರಿರೋದು ಸ್ಟ್ರಾಂಗ್ ಆಪೋನೆಂಟ್ ಯಾರೋದು? ಕಾಂಗ್ರೆಸ್. ಒಂದು ಮಾತು ಹೇಳಿದ್ರು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ ಅಮಿತ್ ಶಾ ಬಂದು ಮೀಟಿಂಗ್ ಮಾಡೋದು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ ಯಡಿಯೂರಪ್ಪನವ್ರು ಬಂದು ಅಲ್ಲಿ ಮೀಟಿಂಗ್ ಮಾಡಿದ್ದು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ BL ಸಂತೋಷ್ ಯಡಿಯೂರಪ್ಪನವರಿಗೆ ಜಗದೀಶ್ ಶೆಟ್ಟರ್ ಸೋಲ್ಸೋ ಸುಪಾರಿ ಕೊಟ್ಟಿರೋದು. ಅಂದರೆ DK ಶಿವಕುಮಾರ್ ಹೇಳಂಗೆ ಮೋರ್ ಸ್ಟ್ರಾಂಗ್ ಈಸ್ ಮೋರ್ ಎನಿಮೀಸ್ ಅನ್ನಂಗೆ. ಆದರೆ ಇವರು ಅಲ್ಲಿ ಲಿಂಗಾಯತ ಅಂತ ಒಂದು ಮಾಡ್ತಿದ್ದಾರೆ, ಬೇರೆ ವೋಟರ್ಸು ಇದ್ದಾರೆ. ನಾಟ್ ಓನ್ಲಿ ಲಿಂಗಾಯತ್ಸು, ಅಲ್ಲಿ ಕುರುಬರು ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, OBC ಇದೆ, ಎಲ್ಲ ಓಟ್ಸ್ ಇದೆ. ಇವರು ಲಿಂಗಾಯತ ಅನ್ನೋದೊಂದು ಸಾಲಿಡೇರಿಟಿ ಮಾಡ್ಕೊಳ್ಕೊಂಡ್ರೆ ಉಳಿದು ಎಲ್ಲ ಜಾತಿ ಯಾಕೆ ಒಂದಾಗಬಾರ್ದು? ಮತ್ತೆ ಯಡಿಯೂರಪ್ಪನವರ ಮಾತು ಕೇಳುವ ಲಿಂಗಾಯತರು, ಯಡಿಯೂರಪ್ಪನವ್ರನ್ನ ಬಿಟ್ಟು ಚಿಂತನೆ ಮಾಡುವಂತ ಲಿಂಗಾಯತರು, ಎರಡು ವರ್ಗನೂ ಕೂಡ ಇದೆಯಲ್ಲ. ನಿಮಗೆ ಯಡಿಯೂರಪ್ಪನವ್ರನ್ನ ಮಾತು ಕೇಳಲೇಬೇಕು ಅಂತಿದ್ರೆ KJP ಕಟ್ಟಿದಾಗ ಜಗದೀಶ್ ಶೆಟ್ಟರ್ನ ಸೋಲಿಸ್ಬೋದಿತ್ತಲ್ಲ. ಧಾರವಾಡದಲ್ಲಿ ಅಷ್ಟು BJPನೇ ಬಂತು. ಅಂದರೆ ಯಡಿಯೂರಪ್ಪನವ್ರು ಒಂದು ಭಾಗಕ್ಕೆ ನಾಯಕರು ಆಯಿತಾ. ಕೆಲವು ಕಡೆ ಯಡಿಯೂರಪ್ಪ ಮಾತು ಕೇಳಬೇಕಂತೇನಿಲ್ಲ, ಅಲ್ಲೂ ಕೂಡ ಬಣಗಳಿದ್ದಾವೆ. ಆದರೆ ಮಾತು ಕೇಳಂತಾರೆ ಯಡಿಯೂರಪ್ಪನ ಇವತ್ತಿನ ಶಕ್ತಿ ಸಾಮರ್ಥ್ಯ ಪೊಸಿಷನ್ ಕೂಡ ಯೋಚನೆ ಮಾಡ್ತಾರೆ. ಇವತ್ತಿನ ಜನ ಎಜುಕೇಟೆಡ್ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ಬೋದು, ಚರ್ಚೆ ಆಗುತ್ತೆ. ಯಡಿಯೂರಪ್ಪನವ್ರನ್ನ ಸುಪಾರಿ ಕೊಟ್ಟಿದ್ದಾರೆ. ಒಬ್ಬ ಲಿಂಗಾಯತವ್ರನ್ನ ಸೋಲಿಸ್ಲಿಕ್ಕೆ ಇನ್ನೊಬ್ಬ ಲಿಂಗಾಯತ ಅನ್ನೋ ಅಸ್ತ್ರವನ್ನು ಬಿಟ್ಟಿದ್ದಾರೆ, ಬೇರೆ ಯಾರು ಬರಲ್ಲ ಅನ್ನೋದು ಚರ್ಚೆ ಆರಂಭ. ಹೈಕಮಾಂಡ್ ಇಂದ ಬರ್ತಾ ಇರುವಂತ ಹೇಳಿಕೆಗಳ ಅಂತ. ಬಿಕಾಸ್ ಯಡಿಯೂರಪ್ಪನವ್ರು ಬಂಡಲಿದ್ದಂಥವ್ರೆ ಆಲ್ಮೋಸ್ಟ್ ಹೊರಗೆ ಬಂದಿರುವಂತವ್ರು. ಅವ್ರ ವಿರುದ್ಧ ಯಾವತ್ತೂ ಈ ರೀತಿಯಾಗಿ ಮಾತನಾಡ್ತಿಲ್ಲ. UB ಬಣಕರ್ ಆಗ್ಲಿ, ಕಿರಣ್ ಕುಮಾರ್ ಆಗ್ಲಿ, ಈ ರೀತಿಯಾಗಿ ಸಾಕಷ್ಟು. ಇನ್ನೊಂದು ನೋಡಿ, ಶೆಟ್ಟರ್ ಅವರು ಇದನ್ನ ಕೂಡ ಜಾಣತನದಿಂದ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಳಕೆ ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಅಂದ್ರೆ ನಾನೊಬ್ಬ ಚಿಕ್ಕವನು, ನಿಮ್ ಪ್ರಕಾರ ನಾನು ಏನೂ ಅಲ್ಲ ಪಕ್ಷಕ್ಕೆ ಅಂತಂದ ಮೇಲೆ ಅಮಿತ್ ಶಾ, ಸ್ಮೃತಿ ಇರಾನಿ, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಅವರು, ಯಡಿಯೂರಪ್ಪನವರು, BL ಸಂತೋಷ್, ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಯಾಕೆ ನನ್ನ ಮೇಲೆ ಮುಗಿಬಿದ್ದಿದ್ದೀರಾ ಅಂತ ಹೇಳೋ ಮೂಲಕ ಕ್ಷೇತ್ರದ ಮತದಾರರಲ್ಲಿ ಒಂದು ಅನುಕಂಪವನ್ನ, ಅದನ್ನ ಕನ್ವರ್ಟ್ ಮಾಡುವಂತ ಸಂತೋಷ್ ಯಾವತ್ತು ಡೈರೆಕ್ಟ್ ಯುದ್ಧ ಮಾಡಲ್ಲ, ಬೇರೆಯವ್ರ ಮೂಲಕ ಹೆಗಲ ಮೇಲೆ ಬಂದೂಕಿಟ್ಟು ನನಗೆ ಗುಂಡಾರಿಸ್ತಿದ್ರು ಅನ್ನೋ ಮುಖಾಂತರ ಅಲ್ಲೂ ಕೂಡ ಸಿಂಪತಿ. ಅಂದ್ರೆ ಇವ್ರನ್ನ ಸೋಲ್ಸಕ್ಕಾಗಿ ಒಂದು ಟೀಮು ಯಡಿಯೂರಪ್ಪ ಮುಖಾಂತರ ಇನ್ನೊಬ್ಬ ಲಿಂಗಾಯತನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಒಂದು ಮೆಸೇಜ್ ಪಾಸ್. ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಜಾಣ್ಮೆಯ ನಡೆ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವಾ ಅಂತ. ಬಿಕಾಸ್ ಜೋಶಿ ಸಂತೋಷ್ ಬಗ್ಗೆನೇ ಆರೋಪ ಮಾಡ್ತಿದ್ದಾರೆ ಬಿಟ್ರೆ ಯಡಿಯೂರಪ್ಪನವರ ಬಾಯಿಂದ ಹೇಳಿಕೆ ಕೂಡಿಸಲಾಗ್ತಾ ಇದೆ ಅಂತಾನೂ ಕೂಡ ಹೇಳ್ತಾರೆ. ಯಡಿಯೂರಪ್ಪನವ್ರು ಮನ್ಸ್ಪೂರ್ವಕವಾಗಿ ಮಾತನಾಡ್ತಾ ಡೇ ಒನ್ನಿಂದನೂ ಕೂಡ ಏನ ಬಣಜಿಗ ಏನು ವ್ಯಾಪಾರಿ ದೃಷ್ಟಿಕೋನ ರಕ್ತಗತವಾಗಿದೆ. ಅದನ್ನ ರಾಜಕಾರಣದಲ್ಲೂ ಕೂಡ ಏನು ಅಳವಡಿಸ್ಕೊಂಡಿದ್ದಾರೆ. ಸೌಮ್ಯ ಸ್ವಭಾವ ಇದ್ರೂ ಕೂಡ ಲೆಕ್ಕಾಚಾರಗಳಂತೂ ಖಂಡಿತ ಇದೆ. ಡೇ ಒನ್ ಕೂಡ ಅಮಿತ್ ಶಾ ಅಥವಾ ಮೋದಿ ಯಾವ ಹೆಸರನ್ನು ತೆಗಿಲಿಲ್ಲ. ಅವ್ರ ಬಗ್ಗೆ ಬೇಜಾರು, ಅಪಸ್ವರ, ಆಕ್ಷೇಪ ಏನೂ ಇಲ್ಲ ಅಂತಂದ್ರು. ಯಡಿಯೂರಪ್ಪನವರು ಕೂಡ ಅಸಹಾಯಕರಾಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಮಧ್ಯೆ ತಗೊಳ್ತಾ ಇರುವಂತಹ ಪದೇ ಹೆಸರುಗಳು 3: ಬೊಮ್ಮಾಯಿ,
BL ಸಂತೋಷ್ ಮತ್ತು ಜೋಶಿ. ನಿಮಗೆ ಯಡಿಯೂರಪ್ಪನವರು ಕೂಡ ನಾನು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ತಾರೆ, ನಾನು ಕೇಂದ್ರದ ಅನ್ನೋ ಮಾತನ್ನ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಟಿಕೆಟ್ ಕೊಡ್ಲಿ, ಅಲ್ಲೊಂದು ಮೆಸೇಜ್ ಏನು ಪಾಸ್ ಏನಾಯ್ತು, ಯಡಿಯೂರಪ್ಪ ಟ್ರೈ ಮಾಡಿದ್ರು ಕೊಡ್ಲಿಲ್ಲ. ಈಗ ಅದೇ ಯಡಿಯೂರಪ್ಪ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾರೆ ಅನ್ನೋ ಮೆಸೇಜು. ನಾವು ಏನು ಹೇಳ್ಬೋದು, ಅಂತಿಮವಾಗಿ ಮತದಾರರು ಡಿಸೈಡ್ ಮಾಡೋದು. ಅಲ್ಲಿ ಲಿಂಗಾಯತರು ಇವರು ಟಾರ್ಗೆಟ್ ಲಿಂಗಾಯತ್ ಅಂತ ಮಾಡ್ಬೋದು, ಆದ್ರೆ ಅಲ್ಲಿ ಲಿಂಗಾಯತರು ಮಾತ್ರ ಮತದಾರಿಲ್ಲ, ಬೇರೆ ಬೇರೆ ಜಾತಿಯವರು ಮತದಾರ. ಯಡಿಯೂರಪ್ಪನವ್ರದ್ದು ಅನಿವಾರ್ಯತೆ ಎರಡು ಸಾಂದರ್ಭಿಕವಾಗಿದೆ. ಒಂದು ದಿವಸ ಅವರು ದಾವಣಗೆರೆಯ ಕಾರ್ಯಕಾರಿಣಿಯಲ್ಲಿ ಹೇಳ್ತಾರೆ ಮೋದಿ ಹೆಸರನ್ನ ನೆಚ್ಕೊಂಬೇಡಿ ಅಂತ. ಅದೇ ಆಗಲ್ಲ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಲವನ್ನ ಸಂಘಟನೆಯನ್ನ ಪಕ್ಕಕ್ಕೆ ತಳ್ಳಬೇಡಿ, ಗಮನದಲ್ಲಿ ಇಟ್ಕೊಂಡು ಕಾರ್ಯತಂತ್ರ ಮಾಡೋಣ ಅಂತ ಹೇಳಿದವರು ಮತ್ತೆ ಈಗ ಕಳೆದ 3 ತಿಂಗಳಿಂದ ಹೇಳ್ತಿರೋಂತ ಅಥವಾ ಕಳೆದ 1 ತಿಂಗಳಿಂದ ಹೇಳ್ತಿರುವಂತ ಮಾತೇ ಬೇರೆ. ಸೊ ಅವರವರ ಸಾಂದರ್ಭಿಕ ಅವಶ್ಯಕತೆ, ಅನುಕೂಲ ಮತ್ತು ಅನಿವಾರ್ಯತೆಗಳಿಗೆ ಹೇಳ್ತಾರೆ. ಅದು ಎಲ್ಲಾ ಪಕ್ಷದಲ್ಲೂ ಕೂಡ ಆಗುತ್ತೆ. ಆದ್ರೆ ಪ್ರೆಸೆಂಟ್ ಸಿಚುಯೇಷನ್ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅನಿವಾರ್ಯ ಆದ್ರು ಅನ್ನೋದು ಇವತ್ತಿನ ಇವೆಲ್ಲ ಬೆಳವಣಿಗೆಗಳಿಗೆ ಕಾರಣ. ಅಂದ್ರೆ ಯಡಿಯೂರಪ್ಪ ಅನ್ನೋದು ಎಷ್ಟು ಶಕ್ತಿ ಅನ್ನೋದು ಹೈಕಮಾಂಡ್ ಗೊತ್ತಾಯ್ತು, ರಾಜ್ಯ ನಾಯಕರಿಗೆ ಗೊತ್ತಾಯ್ತು. ಯಾವ ಯಡಿಯೂರಪ್ಪನವ್ರನ್ನ ತುಳಿದ್ರು, ಆದ್ರೆ ಮತದಾರರು ಗೊತ್ತಾಗ್ಬೇಕು ಅಂದ್ರೆ ಯಡಿಯೂರಪ್ಪನವರ ಬಳಕೆ ಏನಾಗ್ತಿದೆ, ಅದರ ಟ್ರಾನ್ಸ್ಫಾರ್ಮೇಶನ್ ಎಲ್ಲಾಗುತ್ತೆ, ಮಗನ ಭವಿಷ್ಯದಲ್ಲಾಗುತ್ತಾ, ಪಕ್ಷದ ಭವಿಷ್ಯದಲ್ಲಾಗುತ್ತಾ, ಅಥವಾ ಅದಕ್ಕೂ ಮೀರಿದ 3ನೇ ಆಯಾಮ ಏನಾದ್ರು ಇದೆಯಾ ಅನ್ನೋದ್ರ ಮೇಲೆ ಮತದಾರರ ಮೇಲೆ. ನನಗೆ ಒಂದು ವಿಚಾರದಲ್ಲಿ ಬಿಜೆಪಿಯಲ್ಲಿ ಬೀಸೋ ದೊಣ್ಣೆಯಿಂದ ಮುಂಚೆನೆ ತಪ್ಪಿಸ್ಕೊಂಡ್ಬಿಟ್ರ ಅತ್ಲಾಗೆ ಬಿಜೆಪಿ ಅಂತ. ಬಿಕಾಸ್ ಅಕಸ್ಮಾತ್ ಈ ಒಂದು ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವ್ರಿಗೆ ಸ್ಥಾನ ಸಿಗದೇ ಇದ್ದಂತ ಸಂದರ್ಭದಲ್ಲಿ, ಜಗದೀಶ್ ಶೆಟ್ಟರ್ ಸವದಿ ಅವರು ಏನಾದ್ರೂ ಪಕ್ಷ ಬಿಟ್ಟಂತ ಸಂದರ್ಭದಲ್ಲಿ ಇನ್ನೂ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗ್ಬಿಟ್ಟಿರೋದೇನೋ. ಅಂದ್ರೆ ಯಡಿಯೂರಪ್ಪನವ್ರು ಈ ರೀತಿಯಾಗಿ ಮುಂಚೂಣಿಗೆ ತರದೇ ಹೋಗಿದ್ದಿದ್ರೆ ಈ ಹಿಂದೆ. ಬಟ್ ಯಡಿಯೂರಪ್ಪನವ್ರು ಹೇಳಿದ್ರಲ್ಲ, ನಾನು ಪ್ರಯತ್ನ ಮಾಡಿಸ್ತಿದ್ದೀನಿ, ಕೊಡುವಂತ ವಿಶ್ವಾಸ ಇದೆ, ಕೊಡುವಂತ ವಿಶ್ವಾಸ ಇದೆ ಅಂತ. ಅದಾಗ್ಲಿಲ್ಲ ಅಂದ್ರೆ ಇವ್ರ ಪ್ರಯತ್ನ ಆಯ್ತು ಅಂತ ಅವ್ರು ಕನ್ವೆ ಮಾಡ್ಬಿಟ್ರು ಜನತನದಿಂದ, ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡಿದೆ ಅಂತ. ಹಾಗಾದ್ರೆ ಒಂದು ಮೆಸೇಜ್, ಯಡಿಯೂರಪ್ಪ ಪ್ರಯತ್ನ ಎಲ್ಲ ಮಾಡಿದ್ರು, ಆದ್ರೆ ತಪ್ಪಿಸಿದವ್ರು ಯಾರು ಅಂತ ಪ್ರಶ್ನೆ ಬರುತ್ತೆ. ಸೊ ಯಡಿಯೂರಪ್ಪ ಕೂಡ ಜಾಣತನದಿಂದ 2 ಅಲಗಿನ ಕತ್ತಿ ಮೇಲೆ ಹುಷಾರಾಗಿ ನಡೀತಾ ಇದ್ದಾರೆ. ಚುಚ್ಚಿದ್ರೆ ಅವರು 2 ಕಡೆ ಬೇರೆಯವರು ಚುಚ್ಕೊಳ್ಳಿ, ಮಧ್ಯ ನಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನವನ್ನ ಮಾಡ್ತಾರೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಮುಂದಿನ